ಹೌದು, ನಟ ದರ್ಶನ್ ಅವರು ಅಲ್ಲಿ ಒಂದು ಕಾಲ್ ಮಾಡುವ ಒಂದು ಅವಕಾಶವನ್ನು ಕೂಡ ಕೊಟ್ಟಿರ್ತಾರೆ ಜೈಲಿನಲ್ಲಿ. ಒಂದು STD ಕಾಲ್ ಆಗಿರುತ್ತೆ. ಸೊ ಒಂದು ಕಾಲ್ ಮಾಡುವ ಮೂಲಕ ವಿಜಯಲಕ್ಷ್ಮಿ ಅವರೊಟ್ಟಿಗೆ ಆಗಾಗ ಸಹ ಮಾತನಾಡ್ತಾರೆ. ಕೇವಲ ಮನೆಯವರಿಗೆ ಮಾತ್ರ ಮಾಡೋಕೆ ಅವಕಾಶ ಇರುವಂಥದ್ದು. ಸೊ ಅವರಾಗೆ ಮಾಡ್ಬೋದು. ಆಗ ಆ ವಿಜಯಲಕ್ಷ್ಮಿ ಅವರು ಸಹ ಪಿಕ್ ಮಾಡಿ ಮಾತನಾಡ್ತಾರೆ. ಅದೊಂದು ಅವಕಾಶವನ್ನ ಫೆಸಿಲಿಟೀಸ್ ಅನ್ನ ಕೊಟ್ಟಿದ್ದಾರೆ ಡಿವೋರ್ಸ್ ದರ್ಶನ್ ಅವರಿಗೆ. ಆಗಾಗ ಕಾಲ್ ಮಾಡ್ತಾ ಇರ್ತಾರೆ, ಮಾತನಾಡ್ತಾರೆ, ಯೋಗಕ್ಷೇಮ ವಿಚಾರಿಸ್ತಾರೆ, ಮನೆಯವರ ಬಗ್ಗೆ ವಿಚಾರಿಸ್ತಾರೆ, ಹೊರಗಡೆ ಏನ್ ನಡೀತಾ ಎಲ್ಲವನ್ನು ಕೂಡ ವಿಚಾರಿಸ್ಕೊಳ್ತಾರೆ. ಬಟ್ ಯಾವುದೇ ರೀತಿ ಕೇಸ್ ವಿಚಾರವಾಗಿ ಅಲ್ಲಿ ಮಾತನಾಡೋಕೆ ಅವಕಾಶ ಇಲ್ಲ ಅನ್ಸುತ್ತೆ. ಯಾಕೆಂದ್ರೆ ಲಾಯರ್ಸ್ಗಳು ಇರ್ತಾರೆ, ಅವ್ರು ಡೈರೆಕ್ಟ್ ಆಗಿ ಹೋಗಿ ಮಾತನಾಡ್ಕೋತಾರೆ. ಈಗ ಫೋನಲ್ಲಿ ಏನಂದ್ರೆ ಕೇವಲ ಒಂದು ಯೋಗಕ್ಷೇಮ ವಿಚಾರಿಸುವಂತ ಒಂದು ವಿಚಾರವನ್ನ ಕಾಲ್ ನಲ್ಲಿ ಮಾತನಾಡಬಹುದು. ಅದೇ ರೀತಿ ಡಿವೋರ್ಸ್ ದರ್ಶನ್ ಅವರು ಸಹ ಕಾಲ್ ಮಾಡಿ ಮಾತನಾಡಿದ್ದಾರೆ. ಯಾವಾಗ ಜಾಮೀನು ಅಂತ ಒಂದು ವಿಚಾರ ಕೂಡ ಎಲ್ಲಾ ಕಡೆ ಚರ್ಚೆ ಆಗ್ತಾ ಇದೆ, ಅಭಿಮಾನಿಗಳು ಸಹ ಆಗಿರ್ಬೋದು ಎಲ್ಲರೂ ಕೂಡ. ಬಟ್ ಯಾವಾಗ ಜಾಮೀನು ಸಿಗುತ್ತೆ ಅಂತ ಎಲ್ಲರಿಗೂ ಕೂಡ ಒಂದು ಯಕ್ಷ ಪ್ರಶ್ನೆ. ಜನರು ಅದಕ್ಕಾಗಿ ಕಾಯ್ತಿದ್ದಾರೆ. ಒಂದು 2 ತಿಂಗಳಲ್ಲಿ ಸಿಗ್ಬೋದು ಅಂತ ಒಂದು ಮಾತು ಟಾಕ್ಗಳು ಕೂಡ ಹೊರಗಡೆ ಕೇಳಿ ಬರ್ತಿರುವಂತದ್ದು. ಸೊ ನಿಮ್ಗೆ ಅನಿಸುತ್ತೆ ದರ್ಶನ್ ಅವರು ರಿಲೀಸ್ ಆಗ್ಬೇಕಾ? ನಿಮ್ಮ ಒಂದು ಅನಿಸಿಕೆ ಪ್ರಮಾಣ ತಪ್ಪದೆ ಕಮೆಂಟ್ ಮಾಡಿ. ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ದರ್ಶನ್ ಅವರು ಆದಷ್ಟು ಬೇಗ ಬರಲಿ ಅಂತ ಹಲವಾರು ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ.